ಶ್ರೀ ಗುರುಭ್ಯೋ ನಮಃ. ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ವಿಪ್ರಪ್ರಿಯ ಕೃತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಇಂದು ಬೆಂಗಳೂರಿನ ಬಸವನಗುಡಿಯಲ್ಲಿರೋ ಉತ್ತರಾದಿ ಮಠದಲ್ಲಿ ಸಂಭ್ರಮದ ವಾತಾವರಣ. ನಾಡಿದ್ದು 17ನೇ ತಾರೀಕು ಆಷಾಢ ಶುದ್ಧ ಏಕಾದಶಿ, ದೇವಶಯನಿ ಏಕಾದಶಿ. ಆ ದಿನ ಗುರುಗಳ ಕೈಯಿಂದ ತಪ್ತ ಮುದ್ರಾಧಾರಣೆ ತೆಗೆದುಕೊಳ್ಳುವುದು ನಮ್ಮ ಸಂಸ್ಕೃತಿ ಸಂಪ್ರದಾಯ. ಏಕಾದಶಿಯ ದಿನ ಸುಮಾರು 20,000ಕ್ಕೂ ಹೆಚ್ಚು ಜನ ಗುರುಗಳ ಕೈಯಿಂದ ಮುದ್ರಾಧಾರಣೆ ತೆಗೆದುಕೊಳ್ಳಲು ಬರುವುದರಿಂದ ಅತ್ಯಂತ ಜನದಟ್ಟಣೆ, ಅನವಶ್ಯ ಕಾಯುವಿಕೆ ಇದೆಲ್ಲ ಉಂಟಾಗ್ತಾ ಇತ್ತು. ಇದನ್ನೆಲ್ಲ ತಡೆಯೋದಕ್ಕೋಸ್ಕರ ಉತ್ತರಾದಿ ಮಠ ಒಂದು ಅತ್ಯದ್ಭುತವಾದ ಆನ್ಲೈನ್ ಆ್ಯಪ್ ತಯಾರು ಮಾಡಿ 4-5 ವರ್ಷದಿಂದ ಬಳಸ್ತಾ ಇದೆ. ತಿರುಪತಿಯಲ್ಲಿ ದೇವರ ದರ್ಶನಕ್ಕೆ ಹೇಗೆ ನಾವು ಆನ್ಲೈನ್ ಬುಕ್ ಮಾಡ್ಕೋತೀವೋ ಅದೇ ರೀತಿ ಮುದ್ರಾಧಾರಣೆಗೂ ಕೂಡ ಒಂದು ವಾರದ ಮುಂಚೆ ಬುಕ್ ಮಾಡ್ಕೋಬೋದು. ನನಗೆ 17ನೇ ತಾರೀಕಿನ ಸ್ಲಾಟ್ ಸಿಗಲಿಲ್ಲ. ಆದರೆ ಭಕ್ತರಿಗೆ ನಿರಾಸೆ ಆಗಬಾರ್ದು ಅಂತ ಇನ್ನೊಂದು ದಿನ ಸ್ವಾಮಿಗಳು ಮುದ್ರೆ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ಅದು ಇವತ್ತಿನ ದಿನ ಆಗಿತ್ತು. ನನಗೆ ಅಲಾಟ್ ಆದ ಸ್ಲಾಟ್ 9ರಿಂದ 10:30 ಸಮಯ. 9ಕ್ಕೆ ರಿಪೋರ್ಟ್ ಮಾಡ್ಕೊಂಡಿದ್ದಕ್ಕೆ 9:30ಗೆ ಮುದ್ರಾಧಾರಣೆ ಮುಗ್ದಿತ್ತು. ಇಷ್ಟು ಬೇಗ ಜನದಟ್ಟಣೆ ಇಲ್ಲದೆ ಮುದ್ರಾಧಾರಣೆ ನಡೆದಿದ್ದು ತುಂಬ ಸಂತೋಷ ತಂದಿತು. ನೀವೀಗ ನೋಡಿದ್ದು ದೇವರ ಅತ್ಯಧಿಕ ಸನ್ನಿಧಾನವುಳ್ಳ ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನ. ತುಂಬ ಜಾಗೃತ ಸ್ಥಳ ಇದು. ದೇಶದ ಎಲ್ಲ ನರಸಿಂಹ ಕ್ಷೇತ್ರಗಳಿಂದ ಸನ್ನಿಧಾನ ತಂದು ಗುರುಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅತ್ಯಂತ ಜ್ಞಾನಿಗಳು ತಪಸ್ವಿಗಳು ಆದ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದರ ಪ್ರವಚನದ ಒಂದು ತುಣುಕನ್ನು ಕೇಳೋಣ ಬನ್ನಿ. ಇದನ್ನು ಕೇಳುವಾಗಲೇ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು, ಕೆಟ್ಟ ಜನರೇ ಬಹಳ ಸುಖವಾಗಿರ್ತಾರಲ್ಲ ಅಂತ. ಕೆಟ್ಟ ಜನ ಸುಖವಾಗಿರ್ತಾರೆ, ಕೆಟ್ಟು ಮಾಡಿದ್ದಕ್ಕೆ ಸುಖವಾಗಿ ಇರೋದಿಲ್ಲ. ಹಿಂದೆ ಅವರು ಮಾಡಿದ ಒಳ್ಳೆಯ ಕರ್ಮಕ್ಕೆ ಈಗ ಸುಖವಾಗಿರ್ತಾರೆ. ಇವತ್ತು ಮಾಡಿದ ಕೆಟ್ಟ ಕರ್ಮಕ್ಕೆ ಮುಂದೆ ದುಃಖವನ್ನು ಅನುಭವಿಸ್ತಾರೆ. ಔಷಧಿ ತೆಗೆದುಕೊಳ್ತಾ ಇದ್ದಾನೆ, ಜೋರಾಗಿ ಕೆಮ್ತಾ ಇದ್ದಾನೆ. ಔಷಧಿ ತೆಗೆದುಕೊಂಡದ್ದಕ್ಕೆ ಕೆಮ್ತಾ ಇದ್ದಾನೆ, ಔಷಧಿ ತೆಗೆದುಕೊಂಡದ್ದಕ್ಕೆ ಜ್ವರ ಬಂದಿದೆ ಅಂತ ಯಾವ ಬುದ್ಧಿವಂತನೂ ಹೇಳೋದಿಲ್ಲ. ಅವನು ಹಿಂದೆ ಮಾಡಿದ ಅಪಥ್ಯದಿಂದ ಜ್ವರ ಬಂದಿದೆ, ಈಗ ಔಷಧಿ ತೆಗೆದುಕೊಂಡದ್ದಕ್ಕೆ ಮುಂದೆ ಸುಖವಾಗಿರುತ್ತಾನೆ. ಹಾಗೆ ಹಿಂದೆ ಮಾಡಿದ ಪಾಪಕ್ಕೆ ಇವತ್ತು ದುಃಖ ಅನುಭವಿಸ್ತಾ ಇದ್ದೇವೆ. ಧರ್ಮ ಮಾಡ್ತಾ ಇದ್ದರೂ ಕೂಡ ಇವತ್ತು ಮಾಡುವ ಧರ್ಮ ಔಷಧಿಯಂತೆ. ಇವತ್ತು ಮಾಡಿದ ಧರ್ಮದಿಂದ ಮತ್ತೆ ನಾಳೆ ನಾವು ಸುಖವಾಗಿರುತ್ತೇವೆ ಎನ್ನುವ ಎಚ್ಚರ ನಮಗಿರಬೇಕು ಎನ್ನುವ ತತ್ವವನ್ನು ನಮಗೆ ತಿಳಿಸಿಕೊಟ್ಟ ಮಹಾನುಭಾವರು ವ್ಯಾಸರಾಜ ಶ್ರೀಮಚ್ಚರಣರು, ಶ್ರೀಮಠ್ ಟೀಕಾಕೃತ್ಪಾದರು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು, ವೇದವ್ಯಾಸದೇವರು. ಅಂತಹ ತತ್ವವನ್ನು ತಿಳಿದುಕೊಂಡು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ. ತಪ್ತ ಮುದ್ರಾಧಾರಣೆ ಅಂದರೆ ವಿಧಿವತ್ತಾಗಿ ಮಂತ್ರ ಸಹಿತವಾಗಿ ಸುದರ್ಶನ ಹೋಮ ನಡೆಸಿ ಅದರಲ್ಲಿ ತಪ್ತವಾದ ಶ್ರೀಮನ್ ಮಹಾವಿಷ್ಣುವಿನ ಶಂಖ ಚಕ್ರ ಚಿಹ್ನೆಗಳನ್ನು ಗುರುಗಳು ಪುರುಷರಿಗೆ ಭುಜಗಳ ಮೇಲೆ, ಸ್ತ್ರೀಯರಿಗೆ ಕೈಗಳ ಮೇಲೆ ನೀಡ್ತಾರೆ. ತಪ್ತ ಮುದ್ರಾಧಾರಣೆಯ ಆಂತರಿಕ ಉದ್ದೇಶ ಏನು ಅಂದರೆ, ನಾವು ಶ್ರೀಮನ್ ಮಹಾವಿಷ್ಣುವಿಗೆ ಸೇರಿದವರು, ಅವನು ನಮ್ಮ ಒಡೆಯ, ಶ್ರೀಹರಿ ಸರ್ವೋತ್ತಮ ದೇವರು, ಅವನು ನಮ್ಮ ಸಕಲ ಅನಿಷ್ಟಗಳನ್ನು ದೂರ ಮಾಡಿ ಸಕಲ ಇಷ್ಟಗಳನ್ನು ಕೊಡುವವನು ಅಂತ ನಮ್ಮ ಮನಸ್ಸಿನಲ್ಲಿರುವಂಥ ದೃಢವಾದ ವಿಷ್ಣು ದೀಕ್ಷೆಯನ್ನು ಬಾಹ್ಯವಾಗಿ ತಿಳಿಸುವ ಸಾಧನಗಳಲ್ಲಿ ಒಂದು ತಪ್ತ ಮುದ್ರಾಧಾರಣೆ. ಈಗ ಒಂದು ಶಾಲೆಗೆ ಸೇರಿದ ಮಕ್ಕಳು ಆ ಶಾಲೆಯ ಯೂನಿಫಾರ್ಮ್ ಬ್ಯಾಡ್ಜ್ ಧರಿಸಿದ ಹಾಗೆ ನಾವು ವಿಷ್ಣುವಿಗೆ ಸೇರಿದವರು ಅಂತ ತಿಳಿಸೋದಕ್ಕೋಸ್ಕರ ದಿನವೂ ಗೋಪಿಚಂದನ ಮುದ್ರೆಗಳು ಹಾಗೂ ವರ್ಷಕ್ಕೊಮ್ಮೆ ತಪ್ತ ಮುದ್ರಾಧಾರಣೆ ಗುರುಗಳಿಂದ ಮಾಡಿಸಿಕೊಳ್ಳುವುದು ಅತ್ಯವಶ್ಯ. ಸುದರ್ಶನ ಚಕ್ರ ಮುದ್ರೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಮ್ಮನ್ನು ಒಯ್ಯುತ್ತದೆ, ವಿಷ್ಣುವಿನ ಮಾರ್ಗ ತೋರಿಸುತ್ತದೆ. ಪಾಂಚಜನ್ಯ ಶಂಖ ಮುದ್ರೆಯು ಘೋರ ಸಂಸಾರದಲ್ಲಿ ಬಿದ್ದಿರುವ ನಮ್ಮನ್ನು ಎತ್ತಿ ಉದ್ಧಾರ ಮಾಡಿ ಪಾಪ ನಾಶ ಮಾಡುತ್ತದೆ. ತಪ್ತ ಮುದ್ರಾಧಾರಣೆ ದೇಹ ಮನಸ್ಸುಗಳನ್ನು ಶುದ್ಧ ಮಾಡಿ ನಮ್ಮೆಲ್ಲ ಪಾಪಗಳನ್ನು ನಾಶ ಮಾಡಿ ಶುದ್ಧವಾದ ದೇಹ ಮನಸ್ಸಿನಿಂದ ಚಾತುರ್ಮಾಸ್ಯಾದಿ ವ್ರತಗಳನ್ನು ಪ್ರಾರಂಭಿಸುವುದಕ್ಕೆ ಶುದ್ಧವಾದ ಮೈಮನಸ್ಸನ್ನು ತಂದುಕೊಡುತ್ತವೆ. ಇನ್ನು ಆಧುನಿಕವಾದ ಲೌಕಿಕ ಪ್ರಯೋಜನ ಇದರಿಂದ ಏನಿದೆ ಅಂತ ಒಂದು ಸ್ವಲ್ಪ ಆಲೋಚನೆ ಮಾಡೋಣ. ಆಯುರ್ವೇದದ ಪ್ರಕಾರ ಜಾನುವಾರುಗಳಿಗೆ ಅನಾರೋಗ್ಯ ಆದರೆ ಅವರು ಈ ತಾಮ್ರದ ತಂತಿಯನ್ನು ಕಾಯಿಸಿ ಅದರ ಮೈ ಮೇಲೆ ಸಣ್ಣದಾಗಿ ಮುಟ್ಟಿಸ್ತಾರೆ. ಅದರಿಂದ ಅವುಗಳ ಮೈನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಜಾಗೃತವಾಗಿ ಆರೋಗ್ಯ ಮರಳಿ ಬರುತ್ತದೆ. ಅದೇ ರೀತಿ ಮಹಾವಿಷ್ಣುವಿನ ಚಿಹ್ನೆಗಳಾದ ಶಂಖಚಕ್ರಗಳ ತಪ್ತ ಮುದ್ರಾಧಾರಣೆ ಧರಿಸೋದ್ರಿಂದ ನಮ್ಮ ದೈಹಿಕ ರೋಗಗಳು ಎಲ್ಲ ನಾಶ ಆಗುತ್ತದೆ ಅಂತ ನಂಬಿಕೆ ಇದೆ. ಹೀಗೆ ಇದರಿಂದ ದೈಹಿಕವಾದ ಹಾಗೂ ಮಾನಸಿಕವಾದ ಶುದ್ಧಿ ದೊರೆತು ಗುರುಗಳ ಹಾಗೂ ಪರಮಾತ್ಮನ ಅನುಗ್ರಹ ಅಖಂಡವಾಗಿ ದೊರೆಯುತ್ತದೆ.
ವಯಸ್ಸಾದವರಿಗೆ, ನಡೆಯಲಾಗದವರಿಗೆ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಿ ಸ್ವಾಮಿಗಳೇ ಅವರ ಸ್ಥಳಕ್ಕೆ ಬಂದು ಮುದ್ರೆ ಕೊಡುತ್ತಿರುವ ಸುಂದರ ದೃಶ್ಯ ನೋಡಿ. ನಾವು ಗುರುಗಳು ಕುಳಿತಲ್ಲಿಗೆ ಹೋಗಿ ಮುದ್ರೆ ತೆಗೆದುಕೊಳ್ಳುವ ಸಂಪ್ರದಾಯಕ್ಕೆ ಬದಲಾಗಿ ಶ್ರೀಪಾದರೇ ನಮ್ಮ ಬಳಿ ಬಂದು, ಎಲ್ಲರ ಬಳಿ ಬಂದು ಎಲ್ಲರಿಗೂ ಮುದ್ರಾಧಾರಣೆ ಮಾಡಿಸುವುದು ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳ ವಿಶಿಷ್ಟವಾದ ಅಸದೃಶವಾದ ಕಾರ್ಯ. ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹ ದೇವರಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡೋಣ ಬನ್ನಿ. ಇಲ್ಲಿರುವುದು ಸಂಕರ್ಷಣ ರೂಪಿ ಪರಮಾತ್ಮ. ದೇಶದಲ್ಲಿರುವ ಎಲ್ಲ ಪ್ರಮುಖ ಮಧ್ವ ಪರಂಪರಾ ಗುರುಗಳ ಚಿತ್ರಗಳನ್ನು ನಾವು ಪ್ರದಕ್ಷಿಣೆ ಮಾಡುವಾಗ ಆ ಪ್ರಾಕಾರದಲ್ಲಿ ನೋಡಬಹುದು. ಇಲ್ಲಿ ಒಬ್ಬ ಮಹನೀಯರು ಸಾಲಿಗ್ರಾಮದಲ್ಲಿರುವ ದೇವರ ಪೂಜೆ ಮಾಡುತ್ತಿದ್ದಾರೆ. ಬನ್ನಿ, ಜನ್ಮ ಜನ್ಮಗಳ ಪಾಪ ಕಳೆಯುವ ಶ್ರೀಹರಿಯ ತೀರ್ಥವನ್ನು ಸ್ವೀಕರಿಸೋಣ. ಶ್ರೀ ರಾಘವೇಂದ್ರ ತೀರ್ಥರು, ರಘುತ್ತಮ ತೀರ್ಥರ ಸನ್ನಿಧಾನ ಇರುವ ಬೃಂದಾವನ ದರ್ಶನ ಹಾಗೂ ದಿಗ್ವಿಜಯ ಲಕ್ಷ್ಮೀ ನರಸಿಂಹ ದೇವರ ದರ್ಶನ ಹಾಗೂ ಶ್ರೀ ಟೀಕಾರಾಯರು ಜಯತೀರ್ಥರ ಬೃಂದಾವನ ದರ್ಶನ ಮಾಡೋಣ. ಈ ಸಮಸ್ತ ಗುರು ಪರಂಪರೆಯಲ್ಲಿ ಅಂತರ್ಗತನಾಗಿರುವ ಭಾರತೀ ರಮಣ ಮುಖ್ಯ ಪ್ರಾಣನ ಒಳಗಿರುವ ದಿಗ್ವಿಜಯ ಲಕ್ಷ್ಮೀ ನರಸಿಂಹನಿಗೆ ಅಭಿನ್ನನಾದ ಶ್ರೀಹರಿಯನ್ನು ಭಕ್ತಿಯಿಂದ ಸ್ಮರಿಸಿ ಆಶೀರ್ವಾದ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು.